ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು PUC ಸೆಕೆಂಡ್ನ ಯೂನಿಟ್ ನಂಬರ್ 2 ಡಿಯರ್ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದು ಕನ್ನಡದಲ್ಲಿ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಈಗ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಸಾಗೋಣ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ವೈ ವಾಸ್ ಮೊನ್ಯಾಕೋ ಕಾಲ್ಡ್ ಅ ಟಾಯ್ ಕಿಂಗ್ಡಮ್? ಇಲ್ಲಿ ಮೊನ್ಯಾಕೋ ಅನ್ನುವಂತಹ ಚಿಕ್ಕ ರಾಜ್ಯವನ್ನು ಆಟಿಕೆಯ ರಾಜ್ಯ ಎಂದು ಏಕೆ ಕರೆಯುತ್ತಿದ್ದರು? ಮೊನ್ಯಾಕೋ ವಾಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್ ಬಿಕಾಸ್ ಮೊನ್ಯಾಕೋ ಈ ಒಂದು ರಾಜ್ಯವನ್ನು ಟಾಯ್ ಕಿಂಗ್ಡಮ್ ಆಟಿಕೆಯ ಒಂದು ರಾಜ್ಯ ಎಂದು ಕರೆಯುತ್ತಿದ್ದರು. ಏಕೆಂದರೆ ಇಟ್ ಹ್ಯಾಸ್ ಸಚ್ ಅ ಟೈನಿ ಲ್ಯಾಂಡ್ ಮಾಸ್, ಇದು ಅತ್ಯಂತ ಚಿಕ್ಕ ಭೂಪ್ರದೇಶವನ್ನು ಹೊಂದಿದ್ದು. ದಟ್ ಈಸ್ ಆಲ್ ದ ಲ್ಯಾಂಡ್ ಇನ್ ಕಿಂಗ್ಡಮ್ ವರ್ ಡಿವೈಡೆಡ್, ದೇರ್ ವುಡ್ ಬಿ ನಾಟ್ ಬಿ ಇವನ್ ಆನ್ ಎಕರ್ ಆಫ್ ಇಟ್ಸ್ 7,000 ಇನ್ಹ್ಯಾಬಿಟೆಂಟ್ಸ್. ಈ ಒಂದು ಚಿಕ್ಕ ರಾಜ್ಯವು 7,000 ನಿವಾಸಿಗಳನ್ನು ಹೊಂದಿದ್ದು, ಆ ರಾಜ್ಯ ಹೊಂದಿರುವಂಥ ಭೂಮಿಯನ್ನು ಪ್ರಜೆಗಳಿಗೆ ಇಲ್ಲಿ ವಿಭಾಗಿಸಿಕೊಟ್ಟರೆ 1 ಎಕರೆ ಭೂಮಿಯು ಸಹಿತ ಬರ್ತಾ ಇದಿರಲಿಲ್ಲ. ಆ ಕಾರಣಕ್ಕಾಗಿ ಇಟ್ ಈಸ್ ಕಾಲ್ಡ್ ಆಸ್ ಅ ಟೈನಿ ಕಿಂಗ್ಡಮ್. ನೇಮ್ ದ ಕಮೋಡಿಟೀಸ್ ದ್ಯಾಟ್ ವರ್ ಟ್ಯಾಕ್ಸ್ಡ್ ಇನ್ ಮೊನ್ಯಾಕೋ. ಮೊನ್ಯಾಕೋ ರಾಜ್ಯದಲ್ಲಿ ತೆರಿಗೆ ತೆಗೆದುಕೊಳ್ತಕ್ಕಂತಹ ವಸ್ತುಗಳು ಅಥವಾ ಸಾಮಗ್ರಿಗಳು, ಕಮೋಡಿಟೀಸ್ ಯಾವುವು ಅಂತ ಕೇಳ್ತಾ ಇದ್ದಾರೆ. ದ ಕಮೋಡಿಟೀಸ್ ಟ್ಯಾಕ್ಸ್ ಇನ್ ಮೊನ್ಯಾಕೋ ವರ್ ಟೊಬ್ಯಾಕೋ, ವೈನ್ ಆ್ಯಂಡ್ ಸ್ಪಿರಿಟ್. ಈ ಒಂದು ಚಿಕ್ಕ ರಾಜ್ಯದಲ್ಲಿ ಮೊನ್ಯಾಕೋ ರಾಜ್ಯದಲ್ಲಿರ್ತಕ್ಕಂತಹ ಟೊಬ್ಯಾಕೋ ಮೇಲೆ, ತಂಬಾಕಿನ ಮೇಲೆ, ಮತ್ತು ವೈನ್ ಹಣ್ಣಿನ ರಸದ ಮೇಲೆ, ಮತ್ತು ಸ್ಪಿರಿಟ್ ಸಾರಾಯಿಯ ಮೇಲೆ ಟ್ಯಾಕ್ಸನ್ನು ಹಾಕಲಾಗ್ತಾ ಇತ್ತು. ಜೊತೆಗೆ ದ ಪೀಪಲ್ ಆಲ್ಸೋ ಪೇಡ್ ಅ ಪೋಲ್ ಟ್ಯಾಕ್ಸ್. ಇಲ್ಲಿ ಅಲ್ಲಿರ್ತಕ್ಕಂಥ ಪ್ರಜೆಗಳು ತಲೆಗಂದಾಯವನ್ನು ಕೊಡ್ತಾ ಇದ್ರು ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 3 ನೋಡೋಣ. ವಾಟ್ ವಾಸ್ ದ ಸೋರ್ಸ್ ಆಫ್ ಕಿಂಗ್ಸ್ ಸ್ಪೆಷಲ್ ರೆವಿನ್ಯೂ? ಹಾಗಾದರೆ ವಿಶೇಷವಾಗಿರ್ತಕ್ಕಂಥ ಒಂದು ಕಂದಾಯ ರಾಜನಿಗೆ ಎಲ್ಲಿಂದ ಬರ್ತಾ ಇತ್ತು ಅಥವಾ ಅದು ಯಾವುದು ಅಂಥೇಳಿ. ಹೂ ವೇರ್ ಇಟ್ಸ್ ಬೆನಿಫಿಷಿಯರ್ಸ್? ಹಾಗಾದರೆ ಅವುಗಳನ್ನು ಈ ಒಂದು ಬಂದಿರತಕ್ಕಂತಹ ಟ್ಯಾಕ್ಸನ್ನು ಯಾರು ಅದರ ಲಾಭವನ್ನು ಪಡಿತಾ ಇದ್ರು ಅಂಥೇಳಿ. ಅಥವಾ ಈ ರೀತಿ ಪ್ರಶ್ನೆ ಕೇಳ್ಬೋದು, ನೇಮ್ ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಇನ್ ದ ಕಿಂಗ್ಡಮ್ ಆಫ್ ಮೊನ್ಯಾಕೋ, ಈ ರೀತಿಯಾಗಿ ಕೇಳ್ಬೋದಾಗಿದೆ. ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಗಿವನ್ ಬೈ ದ ಗಿವಿಂಗ್ ಹೌಸ್ಕೀಪರ್ ಟು ದ ಕಿಂಗ್ ಲೆಟ್ ವಾಟ್ಸ್ ದ ಸೋರ್ಸ್ ಆಫ್ ಕಿಂಗ್ಸ್ ಸ್ಪೆಷಲ್ ರೆವಿನ್ಯೂ? ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಗಿವನ್ ಬೈ ಹೌಸ್ಕೀಪರ್. ಇಲ್ಲಿ ಜೂಜು ಮನೆಯಲ್ಲಿರ್ತಕ್ಕಂಥ ಹೌಸ್ ಕೀಪರ್ ಅವನ ಒಂದು ಪ್ರಾಫಿಟನ್ನು ತೆಗೆದುಕೊಂಡು ಉಳಿದ ಹಣವನ್ನು ರಾಜನಿಗೆ ಕೊಡ್ತಕ್ಕಂಥದ್ದು ಇತ್ತು. ವಾಸ್ ದ ಸೋರ್ಸ್ ಆಫ್ ಕಿಂಗ್ಸ್ ಸ್ಪೆಷಲ್ ರೆವಿನ್ಯೂ. ಅದೇ ಇಲ್ಲಿ ರಾಜನ ಒಂದು ವಿಶೇಷವಾಗಿರ್ತಕ್ಕಂಥ ಕಂದಾಯವಾಗಿತ್ತು. ದ ಕಿಂಗ್, ಹೀಸ್ ಮಿನಿಸ್ಟರ್ಸ್, ಕೋಟಿಯರ್ಸ್ ಆ್ಯಂಡ್ ಸರ್ವೆಂಟ್ಸ್, ಬಿಷಪ್, ಜನರಲ್ ಆ್ಯಂಡ್ ಸೋಲ್ಜರ್ಸ್ ವರ್ ಇಟ್ಸ್ ಬೆನಿಫಿಷಿಯರ್ಸ್. ಆ ರಾಜ್ಯದಲ್ಲಿರ್ತಕ್ಕಂಥ ಆಸ್ಥಾನಿಕರು, ಸೇವಕರು, ಧರ್ಮಾಧಿಕಾರಿ, ಸೇನಾಪತಿ, ಸೈನಿಕರು ಇವರೆಲ್ಲರೂ ಸಹಿತ ಅದರ ಲಾಭವನ್ನು ಪಡ್ಕೊಳ್ತಾ ಇದ್ರು ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 4 ನೋಡೋಣ. ವೈ ಡಿಡ್ ದ ಜರ್ಮನ್ ಸ್ಟಾಪ್ ಗೇಮಿಂಗ್ ಹೌಸಸ್ ಇನ್ ದೇರ್ ಕಂಟ್ರಿ ಆ್ಯಂಡ್ ಹೌ ಡಿಡ್ ಇಟ್ ಬೆನಿಫಿಟ್ ಮೊನ್ಯಾಕೋ? ಇಲ್ಲಿ ಜರ್ಮನ್ ರಾಷ್ಟ್ರಗಳಲ್ಲಿ ಅಥವಾ ಜರ್ಮನ್ನ ಒಂದು ದೇಶದಲ್ಲಿ ಈ ಒಂದು ಗೇಮಿಂಗ್ ಹೌಸ್ ಅಥವಾ ಗ್ಯಾಮ್ಲಿಂಗ್ ಹೌಸ್ ಅಂತ ಹೇಳ್ಬೋದು, ಜೂಜಾಡುವ ಮನೆಗಳನ್ನು ಅಲ್ಲಿ ಬಂದ್ ಮಾಡಲಾಯಿತು. ಅದರಿಂದ ಮೊನ್ಯಾಕೋ ದೇಶಕ್ಕೆ ಅಥವಾ ಮೊನ್ಯಾಕೋ ರಾಜ್ಯಕ್ಕೆ ಹೇಗೆ ಸಹಾಯ ಆಯಿತು, ಅದರಿಂದ ಏನು ಲಾಭ ಆಯಿತು ಅಂತ ಕೇಳ್ತಾ ಇದ್ದಾರೆ. ದ ಜರ್ಮನ್ ಸ್ಟಾಪ್ಡ್ ಗೇಮಿಂಗ್ ಹೌಸಸ್ ಬಿಕಾಸ್, ಇಲ್ಲಿ ಜರ್ಮನ್ನರು ಈ ಒಂದು ಗ್ಯಾಮ್ಲಿಂಗ್ ಹೌಸ್ಗಳನ್ನು ಏನು ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ ಅಥವಾ ನಿಷೇಧ ಮಾಡ್ತಾರೆ. ಏಕೆಂದರೆ ದೋಸ್ ಗೇಮಿಂಗ್ ಹೌಸಸ್ ಡಿಡ್ ಮಚ್ ಹಾರ್ಮ್ ಟು ಪೀಪಲ್, ಇವು ಜನರಿಗೆ ತುಂಬ ನಷ್ಟವನ್ನು ಮತ್ತು ನೋವನ್ನು ಉಂಟು ಮಾಡ್ತಾ ಇದ್ವು. ಇಫ್ ಅ ಮ್ಯಾನ್ ವೆಂಟ್ ಅ ಗೇಮಿಂಗ್ ಹೌಸ್, ಒಬ್ಬ ಮನುಷ್ಯ ಆ ಒಂದು ಗೇಮಿಂಗ್ ಹೌಸ್ಗೆ ಹೋದರೆ ಟು ಟ್ರೈ ಹಿಸ್ ಲಕ್, ಅವನು ತನ್ನ ಅದೃಷ್ಟವನ್ನು ಪರೀಕ್ಷೆ ಮಾಡ್ತಾ ಇದ್ದ. ರಿಸ್ಕಿಂಗ್ ಆಲ್ ಹಿ ಹ್ಯಾಡ್ ಆ್ಯಂಡ್ ಲಾಸ್ಟ್ ಇಟ್, ಮತ್ತು ಆತ ಹೊಂದಿರತಕ್ಕಂಥದ್ದನ್ನೆಲ್ಲವನ್ನು ಕಳ್ಕೊಳ್ತಾ ಇದ್ದ. ಇಲ್ಲಿ
ದೆನ್ ಹಿ ವುಡ್ ಇವನ್ ರಿಸ್ಕ್ ಮನಿ ದ್ಯಾಟ್ ಡಿಡ್ ನಾಟ್ ಬಿಲಾಂಗ್ಸ್ ಟು ಹಿಮ್. ಮತ್ತು ತನ್ನದೇ ಅಲ್ಲದಿರತಕ್ಕಂಥ ಹಣವನ್ನು ಸಹಿತ ಆ ಒಂದು ಆಟದಲ್ಲಿ ತೊಡಗಿಸಿ ಅದನ್ನು ಸೋಲ್ತಾ ಇದ್ದ. ಇಫ್ ಹಿ ಲೂಸಸ್ ದ್ಯಾಟ್ ಆಲ್ಸೋ ಹಿ ವುಡ್ ಬಿ ಫೋರ್ಸ್ಡ್ ಟು ಕಮಿಟ್ ಸುಸೈಡ್. ಮತ್ತು ಕೊನೆಗೆ ಆತ ಏನು ಮಾಡ್ತಾ ಇದ್ದ ಅಂದರೆ ಸೂಸೈಡ್ ಮಾಡ್ಕೊಳ್ತಾ ಇದ್ದ ಅಥವಾ ತನ್ನನ್ನು ತಾನು ಶೂಟ್ ಮಾಡ್ಕೊಂಡು ಸಾಯ್ತಾ ಇದ್ದ ಇನ್ ಡೆಸ್ಪೇರ್, ಹತಾಶನಾಗಿ. ಇಟ್ ಬೆನಿಫಿಟೆಡ್ ಮೊನ್ಯಾಕೋ ಆ್ಯಸ್ ಇಟ್ ವಾಸ್ ದ ಓನ್ಲಿ ಕಿಂಗ್ಡಮ್ ದ್ಯಾಟ್ ಅಲೌಡ್ ಗೇಮಿಂಗ್ ಹೌಸ್ ಟು ರನ್. ಆದರೆ ಈ ಒಂದು ಮೊನ್ಯಾಕೋ ಚಿಕ್ಕ ರಾಜ್ಯದಲ್ಲಿ ಮಾತ್ರ ಈ ಒಂದು ಆಟಕ್ಕೆ ಯಾವುದೇ ಅಭ್ಯಂತರ ಇರಲಿಲ್ಲ, ಯಾವುದೇ ನಿಷೇಧ ಇರಲಿಲ್ಲ. ಆ ಕಾರಣಕ್ಕಾಗಿ ಇದರಿಂದ ಮೊನ್ಯಾಕೋ ರಾಜ್ಯ ಭಾಳಷ್ಟು ಇದರಿಂದ ಲಾಭವನ್ನು ಗಳಿಸ್ತಾ ಇತ್ತು ಅಂತಕ್ಕಂಥದ್ದು. ಇನ್ನು 5ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ವಾಟ್ ವಾಸ್ ದ ಪನಿಷ್ಮೆಂಟ್ ಗಿವನ್ ಟು ದ ಮರ್ಡ್ರರ್. ಇಲ್ಲಿ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಯಾವ ಒಂದು ಶಿಕ್ಷೆಯನ್ನು ಕೊಡಲಾಯಿತು ಅಂತೇಳಿ ಕೇಳಲಾಗಿದೆ. ದ ಮರ್ಡ್ರರ್ ವಾಸ್ ಸೆಂಟೆನ್ಸ್ ಟು ಡೆತ್. ಇಲ್ಲಿ ಆತನಿಗೆ ಗಲ್ಲು ಶಿಕ್ಷೆಯನ್ನು ಅಥವಾ ಶಿರಚ್ಛೇದನ ಶಿಕ್ಷೆಯನ್ನು ಕೊಡಲಾಯಿತು. ದ ಡೆತ್ ಸೆಂಟೆನ್ಸ್ ವಾಸ್ ಕನ್ವರ್ಟೆಡ್ ಇನ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಬಿಕಾಸ್. ಇಲ್ಲಿ ಕಾರಣವನ್ನು ಕೊಡಿ ಅಂತ ಹೇಳ್ತಾ ಇದ್ದಾನೆ. ಕೊಟ್ಟಿರ್ತಕ್ಕಂತಹ ಮರಣದಂಡನೆ ಶಿಕ್ಷೆಯನ್ನು ಯಾಕೆ ಜೀವಾವಧಿ ಶಿಕ್ಷೆಯನ್ನಾಗಿ ಬದಲಾವಣೆ ಮಾಡಲಾಯಿತು ಅಂಥೇಳಿ. ಕಾರಣ, ಕ್ಯಾರಿಂಗ್ ಔಟ್ ದ ಡೆತ್ ಸೆಂಟೆನ್ಸ್ ವಾಸ್ ಎಕ್ಸ್ಪೆನ್ಸಿವ್. ಆ ಒಂದು ಶಿರಚ್ಛೇದನ ಮಾಡ್ತಕ್ಕಂಥದ್ದು ಬಹಳಷ್ಟು ವೆಚ್ಚದಾಯಕವಾಗಿತ್ತು. ಆ ಕಾರಣಕ್ಕಾಗಿ ಇದು ಆನ್ಸರ್ ಬಿ ಸರಿಯಾಗಿರುತ್ತೆ. ಹೌ ಮಚ್ ಡಿಡ್ ದ ಕಿಂಗ್ ಸ್ಪೆಂಡ್ ಆನ್ ದ ಕ್ರಿಮಿನಲ್ ಆ್ಯನ್ಯುವಲಿ. ಹಾಗಾದರೆ ರಾಜ, ಈ ಮೊನ್ಯಾಕೋ ರಾಜ್ಯದ ರಾಜ ಏನು ಮಾಡ್ತಾ ಇದ್ದ, ವಾರ್ಷಿಕವಾಗಿ ಆ ಒಂದು ಅಪರಾಧಿಗೆ ಎಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದ ಅಂತ ಕೇಳಲಾಗಿದೆ. ದ ಕಿಂಗ್ ಸ್ಪೆಂಟ್ 600 ಫ್ರಾಂಕ್ಸ್ ಆನ್ ದ ಕ್ರಿಮಿನಲ್ ಆ್ಯನ್ಯುವಲಿ. 600 ಫ್ರಾಂಕ್ಸ್ಗಳನ್ನು ಆತ ಖರ್ಚು ಮಾಡ್ತಾ ಇದ್ದ. ಇನ್ನು 8ನೇ ಪ್ರಶ್ನೆಗೆ ಬಂದಾಗ, ಆನ್ ವಾಟ್ ಕಂಡೀಷನ್ ಡಿಡ್ ದ ಕ್ರಿಮಿನಲ್ ಅಗ್ರಿ ಟು ಗೋ ಅವೇ ಫ್ರಾಮ್ ದ ಪ್ರಿಸನ್ ಹೌ ವಾಸ್ ಹೀಸ್ ಡಿಮ್ಯಾಂಡೆಡ್ ಫುಲ್ಫಿಲ್ಡ್. ಆನ್ ವಾಟ್ ಕಂಡೀಷನ್, ಯಾವ ಒಂದು ನಿರ್ಬಂಧದ ಮೇಲೆ ಕ್ರಿಮಿನಲ್ ಹೊರಗಡೆ ಹೋಗೋದಕ್ಕೆ, ಅವನ ಒಂದು ದೇಶದಿಂದ ಅಥವಾ ಮೊನ್ಯಾಕೋ ಒಂದು ರಾಜ್ಯದಿಂದ ಹೊರಗೆ ಹೋಗೋದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಹಿ ವಾಸ್ ಹೀಸ್ ಡಿಮ್ಯಾಂಡ್ ಫುಲ್ಫಿಲ್ಡ್. ಹೌ, ಹೇಗೆ ಅವನ ಒಂದು ಬೇಡಿಕೆಯನ್ನು ಈಡೇರಿಸಲಾಗಿತ್ತು ಅಥವಾ ಪೂರೈಸಲಾಗಿತ್ತು ಅಂತ ಕೇಳಲಾಗ್ತಾ ಇದೆ. ದ ಕ್ರಿಮಿನಲ್ ಅಗ್ರೀಡ್ ಟು ಗೋ ಅವೇ ಆನ್ ಕಂಡೀಷನ್ ದ್ಯಾಟ್ ಹಿ ಬಿ ಪೇಡ್ 600 ಫ್ರಾಂಕ್ಸ್ ಆ್ಯಸ್ ಪೆನ್ಷನ್ ಫಾರ್ ಅ ಇಯರ್ ರೆಗ್ಯುಲರ್ಲಿ. ಈತನಿಗೆ ನಿಯಮಿತವಾಗಿ 600 ಫ್ರಾಂಕ್ಸ್ಗಳನ್ನು ಒಂದು ವರ್ಷಕ್ಕೆ ಪೆನ್ಷನ್ ಅಂತ ಕೊಡುವಂಥ ಒಂದು ಕಂಡೀಷನ್ ಆಗುತ್ತೆ, ನಿರ್ಬಂಧ ಆಗುತ್ತೆ. ಅಂಟಿಲ್ ಹಿಸ್ ಡೆತ್, ಎಲ್ಲಿಯವರೆಗೆ, ಆತ ಸಾಯುವವರೆಗೆ. ಆ್ಯಂಡ್ ದ ಮ್ಯಾನ್ ವಾಸ್ ಫುಲ್ಫಿಲ್ಡ್. ದ ಮ್ಯಾನ್ ವಾಸ್ ಫುಲ್ಫಿಲ್ಡ್ ಬಿಕಾಸ್ ದ ಪ್ರಿಸ್ನರ್ ರೆಫ್ಯೂಸ್ ಟು ರನ್ ಅವೇ ಫ್ರಾಮ್ ದ ಪ್ರಿಸನ್. ಇದಕ್ಕೆ ಕಾರಣ ಏನು ಅಂತಂದರೆ, ಆ ಒಬ್ಬ ಕೈದಿ ಆ ಜೈಲಿನಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಆತ ಒಪ್ಪಲಿಲ್ಲ, ತಿರಸ್ಕರಿಸಿದ ಅನ್ನೋ ಕಾರಣಕ್ಕಾಗಿ. ಇಫ್ ಹಿ ಹ್ಯಾಡ್ ರಿಮೇನ್ಡ್ ದೇರ್ ದ ಕಿಂಗ್ ವುಡ್ ಹ್ಯಾವ್ ಬಿನ್ ಫೋರ್ಸ್ಡ್ ಟು ಕೀಪ್ ದ ಗಾರ್ಡ್ ಓವರ್ ಹಿಮ್. ಒಂದು ವೇಳೆ ಆತ ಜೈಲಿನಲ್ಲೇ ಉಳಿದಿದ್ದರೆ ಆತನಿಗೆ ಒಬ್ಬ ಕಾವಲುಗಾರನನ್ನು ಇಡಬೇಕಾಗಿತ್ತು ಅಂಥೇಳಿ. ಅಂಟಿಲ್ ಹಿಸ್ ಡೆತ್, ಅವನ ಸಾಯುವವರೆಗೆ. ದ ಕ್ರಿಮಿನಲ್ ಲೆಫ್ಟ್ ದ ಪ್ರಿಸನ್ ಆ್ಯಂಡ್ ದ ಕಿಂಗ್ ಡೊಮಿನಿಯನ್ಸ್ ಆ್ಯಸ್ ವೆಲ್. ಮತ್ತು ದ ಕ್ರಿಮಿನಲ್ ಲೆಫ್ಟ್, ಏನು ಮಾಡ್ತಾನೆ, ಈಗ ಜೈಲಿನಿಂದ ಹೊರಗಡೆ ಹೋಗಿದ್ದಾನೆ ಮತ್ತು ರಾಜನ ಒಂದು ರಾಜ್ಯದಿಂದನೇ ಹೊರಗಡೆ ಹೋಗಿದ್ದಾನೆ. ಆ್ಯಸ್ ಸೂನ್ ಆ್ಯಸ್ ಹಿ ರಿಸೀವ್ಡ್ 1/3 ಆಫ್ ಹೀಸ್ ಎನ್ವಿಟಿ ಅಂತ ಹೇಳ್ತಾಯಿದ್ರು. ವಾರ್ಷಿಕವಾಗಿ ಪಡಿತಕ್ಕಂತಹ 3 ಭಾಗದಲ್ಲಿ 1 ಭಾಗವನ್ನು ತೆಗೆದುಕೊಂಡು ಇಲ್ಲಿಂದ ಅಡ್ವಾನ್ಸ್ ಆಗಿ ಆತ ತೆಗೆದುಕೊಂಡು ಹೋಗಿದ್ದಾನೆ ಅಂಥೇಳಿ. ಹಿ ಎಮಿಗ್ರೇಟೆಡ್ ಟು ಅನದರ್ ಕಂಟ್ರಿ. ಈಗ ಬೇರೆ ದೇಶಕ್ಕೆ ಆತ ಪಲಾಯನ ಮಾಡಿದ್ದಾನೆ. ಜಸ್ಟ್ ಅಕ್ರಾಸ್ ದ ಫ್ರಾಂಟಿಯರ್ ಆ್ಯಂಡ್ ಸೆಟಲ್ ದೇರ್ ಕಂಫರ್ಟೇಬಲ್. ಮತ್ತು ಆತ ಆ ದೇಶದ ಒಂದು ಸ್ವಲ್ಪ ಗಡಿ ದಾಟಿ ಮುಂದಕ್ಕೆ ಹೋಗಿ ಅಲ್ಲೇ ನೆಲೆಸಿದ್ದಾನೆ. ಜೊತೆಗೆ ಅಲ್ಲೇ ಒಂದಿಷ್ಟು ಭೂಮಿಯನ್ನು ಕೊಂಡ್ಕೊಂಡ್ಬಿಟ್ಟು ಕಂಫರ್ಟೇಬಲ್ ಆಗಿ ಸಮಾಧಾನದ ಜೀವನವನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಇಲ್ಲಿಗೆ ಈ ಪ್ರಶ್ನೆ ಉತ್ತರಗಳು ಮುಕ್ತಾಯ ಆದವು. ಇನ್ನು 2 ಕಾಂಪ್ರಿಹೆನ್ಷನ್ 2 ನೋಡೋಣ. ದೋ ಗ್ಯಾಮ್ಲಿಂಗ್ ಈಸ್ ಅ ಡರ್ಟಿ ಬಿಸ್ನೆಸ್, ವೈ ಡಸ್ ದ ಕಿಂಗ್ ಆಫ್ ಮೊನ್ಯಾಕೋ ರಿಸಾರ್ಟ್ ಟು ಇಟ್. ಇಲ್ಲಿ ಈ ಮೊನ್ಯಾಕೋ ರಾಜನಿಗೆ ಗೊತ್ತಿತ್ತು ಈ ಗ್ಯಾಮ್ಲಿಂಗ್ ಅಂತಕ್ಕಂಥದ್ದು ಅಥವಾ ಜ್ಯೂಸ್ ಆಡ್ತಕ್ಕಂಥದ್ದು ಒಂದು ಭಾಳಷ್ಟು ಒಂದು ಕೊಳಕು ವ್ಯವಹಾರ ಅಂತ ಗೊತ್ತಿದ್ರೂ ಸಹಿತ ಯಾಕೆ ಅದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಅಂತ ಕೇಳಲಾಗಿದೆ. ದ ಕಿಂಗ್ ಆಫ್ ಮೊನ್ಯಾಕೋ ರಿಸಾರ್ಟೆಡ್ ಟು ಲೆಟ್ಟಿಂಗ್ ದ ಗೇಮಿಂಗ್ ಹೌಸ್ ಇನ್ ಹಿಸ್ ಕಿಂಗ್ಡಮ್ ಬಿಕಾಸ್ ದ ಗೇಮಿಂಗ್ ಹೌಸ್ ಕೀಪರ್ ಪೇಡ್ ಅ ಲಾರ್ಜ್ ಸಮ್ ಆಫ್ ಮನಿ ಔಟ್ ಆಫ್ ಹಿಸ್ ಪ್ರಾಫಿಟ್ಸ್. ಈಗಾಗಲೇ ಅವನ ರಾಜ್ಯದಲ್ಲಿ ಬಹಳಷ್ಟು ಒಂದು ಪದಾರ್ಥಗಳಿಗೆ ಆತ ಟ್ಯಾಕ್ಸನ್ನು ಹಾಕ್ತಾಯಿದ್ದ, ಟೊಬ್ಯಾಕೋಗೆ ಹಾಕ್ತಾಯಿದ್ದ, ಸ್ಪಿರಿಟ್ಗೆ ಹಾಕ್ತಾಯಿದ್ದ, ಆಮೇಲೆ ವೈನ್ಗೆ ಹಾಕ್ತಾಯಿದ್ದ. ಆದರೆ ಆ ಒಂದು ಹಣದಲ್ಲಿ ಆತನಿಗೆ ಇಡೀ ರಾಜ್ಯವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇದ್ದಿರಲಿಲ್ಲ.
ಆದರೆ ಗೇಮಿಂಗ್ ಹೌಸಿಂದ ಆತನಿಗೆ ಇನ್ನೂ ಸಾಕಷ್ಟು ಏನು ಬರ್ತಾಯಿತ್ತು, ಪ್ರಾಫಿಟ್ಸ್ ಬರ್ತಾಯಿತ್ತು, ಲಾಭ ಬರ್ತಾಯಿತ್ತು ಅಂಥೇಳಿ, ಮತ್ತು ರಾಜ್ಯವನ್ನು ನಡೆಸೋಕ್ಕೆ ಬೇಕಾಗಿರ್ತಕ್ಕಂಥ ಹಣ ಅದರಿಂದ ದೊರೆಯೋದ್ರಿಂದ ಅದಕ್ಕೆ ಆತ ಅವಕಾಶ ಮಾಡಿಕೊಟ್ಟಿದ್ದ ಅಂಥೇಳಿ. ದಿಸ್ ಕಿಂಗ್ಡಮ್ ಬಿಕಾಸ್ ದ ಗೇಮಿಂಗ್ ಹೌಸ್ ಕೀಪರ್ ಪೇಡ್ ಅ ಲಾರ್ಜ್ ಸಮ್ ಆಫ್ ಮನಿ ಔಟ್ ಆಫ್ ಹಿಸ್ ಪ್ರಾಫಿಟ್ಸ್. This money helped the kinglet to live and enjoy his life, holding court with all the ceremony of a real king. ಒಬ್ಬ ನಿಜವಾದ ರಾಜನಿಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ನಡೆಸಬೇಕಾದ್ರೆ ಆತನಿಗೆ ಹಣದ ಅವಶ್ಯಕತೆ ಇತ್ತು, ಆ ಕಾರಣಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. And why did the king of Monaco keep changing his mind in dealing with the criminal? ಇಲ್ಲಿ ಮೊನ್ಯಾಕೋದ ರಾಜ್ಯ ಮೇಲಿನ ಮೇಲೆ ತನ್ನ ಒಂದು ಮನಸ್ಸನ್ನು ಬದಲಾವಣೆ ಮಾಡ್ತಾ ಇದ್ದ ಆ ಒಂದು ಕ್ರಿಮಿನಲ್ ವಿಚಾರಕ್ಕಾಗಿ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ದ ಕಿಂಗ್ ಆಫ್ ಮೊನ್ಯಾಕೋ ಕೆಪ್ಟ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್. ಈ ಕ್ರಿಮಿನಲ್ ವಿಷಯಕ್ಕೆ ಬಂದಾಗ ಆತನ ಮನಸ್ಸು ಬದಲಾಯಿಸ್ತಾ ಇದ್ದ, ಏಕೆಂದರೆ ಎವ್ರಿ ಟೈಮ್ ಹಿ ಟುಕ್ ಅ ಡಿಸಿಷನ್, ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದ. ಸೊ he faced a problem to execute it. First, the king accepted the judge's verdict and ordered the execution of the criminal. ಮೊದಲಿಗೆ ಅಲ್ಲಿ ಜಡ್ಜಸ್ ಕೊಟ್ಟಿರ್ತಕ್ಕಂಥ ನಿರ್ಧಾರಕ್ಕೆ ಆತ ಬದ್ಧನಾಗಿದ್ದು, ತದನಂತರದಲ್ಲಿ ಆಜ್ಞೆ ಮಾಡ್ತಾನೆ ಆತನಿಗೆ, ನೀವು ಏನು ಮಾಡಿ ಮರಣ ಶಿಕ್ಷೆನ ಕೊಡಿ ಅಥವಾ ಮರಣದಂಡನೆ ಕೊಡಿ ಅಂತ ಹೇಳ್ತಾನೆ. ಬಟ್ ಹಿ ಕ್ಯಾನ್ಸಲ್ಡ್ ಇಟ್ ಆ್ಯಂಡ್ ಚೇಂಜ್ಡ್ ದ ಸೆಂಟೆನ್ಸ್. ಇಲ್ಲಿ ಏನು ಮಾಡ್ತಾನೆ, ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಅದನ್ನು ಬದಲಾವಣೆ ಮಾಡ್ತಾನೆ. ಏನನ್ನ ನಿರ್ಧಾರವನ್ನು, ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಅದನ್ನು ಜೀವಾವಧಿ ಶಿಕ್ಷೆನಾಗಿ ಬದಲಾವಣೆ ಮಾಡ್ತಾನೆ. ಬಿಕಾಸ್ ದೇರ್ ವಾಸ್ ನೀದರ್ ಅ ಗೆಲೋಟಿನ್ ಮಷೀನ್ ನಾರ್ ಆ್ಯನ್ ಎಕ್ಸ್ಕ್ಯೂಷನರ್ ಇನ್ ಹೀಸ್ ಕಂಟ್ರಿ. ಅಲ್ಲಿ ಅವರ ಒಂದು ಮೊನಾಕೋ ರಾಜ್ಯದಲ್ಲಿ ಒಂದು ಗಿಲೋಟಿನ್ ಯಂತ್ರ ಇರಲಿಲ್ಲ, ಜೊತೆಗೆ ಅದನ್ನು ಉಪಯೋಗ ಮಾಡ್ತಕ್ಕಂಥ ಎಕ್ಸ್ಕ್ಯೂಷನರ್ ಇರಲಿಲ್ಲ ಅಂತಕ್ಕಂಥದ್ದು. Moreover, if he had decided to borrow one from the king of the Italy, ಒಮ್ಮೆ ಆತ ನಿರ್ಧಾರ ಮಾಡಿದರು ಇಟ್ಲಿಯಿಂದ ತರಿಸ್ಕೋಬೇಕು ಅಂತೇಳಿ, he would have been forced to levy 2 francs per person as additional tax with the he did not like. ಇಲ್ಲೇನು ಮಾಡ್ತಾ ಇದ್ದಾರೆ, ಈ ರಾಜ ಇದ್ದವರು ಇದನ್ನು ನಾವು ಪ್ರತಿಯೊಬ್ಬರ ಪ್ರಜೆಯಿಂದ ಏನು ಮಾಡಬೇಕಾಗತ್ತೆ, 2 ಫ್ರಾಂಕ್ಸ್ಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಅವರು ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತಕ್ಕಂಥದ್ದು. ಸೆಕೆಂಡ್ಲಿ, ಇನ್ನು ಎರಡನೇದಾಗಿ, ಆಫ್ಟರ್ ಕೀಪಿಂಗ್ ದ ಕ್ರಿಮಿನಲ್ ಇನ್ ಪ್ರಿಸನ್ ಫಾರ್ 1 year, ರಿಯಲೈಸ್ಡ್ ದ್ಯಾಟ್ ಹಿ ಹ್ಯಾಡ್ ಟು ಸ್ಪೆಂಡ್ 600 ಫ್ರಾಂಕ್ಸ್. ಮತ್ತು ಒಂದು ವಿಚಾರಕ್ಕೆ ಬರ್ತಾರೆ, 1 ವರ್ಷ ಆದ ನಂತರದಲ್ಲಿ ಒಂದು ವಿಚಾರ ಅವರಿಗೆ ತಿಳಿಯುತ್ತೆ, 1 ವರ್ಷ ಈತನ ಜೈಲಿನಲ್ಲಿ ಇಡಲಿಕ್ಕೆ 600 ಫ್ರಾಂಕ್ಗಳನ್ನು ಖರ್ಚು ಮಾಡಬೇಕಾಗತ್ತೆ. ಆನ್ ದ ಮೇಂಟೆನೆನ್ಸ್ ಆಫ್ ದ ಕ್ರಿಮಿನಲ್ ಅಂಟಿಲ್ ಹಿಸ್ ಡೆತ್. ಆತ ಇನ್ನೂ ಹೆಂಗಿದ್ದ, ಜೊತೆಗೆ ಹೆಲ್ದಿಯಾಗಿರೋದ್ರಿಂದ ಆತನು ಇನ್ನೂ 50 ವರ್ಷ ಬದುಕಬಹುದು. ಆ ಕಾರಣಕ್ಕಾಗಿ ಇದು ತುಂಬ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು. ವಿಚ್ ವುಡ್ ಹ್ಯಾವ್ ಪ್ರೂವ್ ಟು ಬಿ ಅಗೇನ್ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ ಟು ಹಿಸ್ ಪೀಪಲ್. ದೇರ್ ಫೋರ್ ಆ್ಯಸ್ ಅಡ್ವೈಸ್ಡ್ ಬೈ ಹಿಸ್ ಕೌನ್ಸಿಲ್ ಆ್ಯಂಡ್ ಮಿನಿಸ್ಟರ್ಸ್ ಆ್ಯಂಡ್ ಡಿಸ್ಮಿಸ್ಡ್ ದ ಗಾರ್ಡ್, ಹೋಪಿಂಗ್ ದ್ಯಾಟ್ ದ ಪ್ರಿಸ್ನರ್ ವುಡ್ ರನ್ ಅವೇ. ಆಮೇಲೆ ಮಾಡ್ತಾನೆ, ಆ ಗಾರ್ಡ್ನನ್ನು ನೆನೆಸಿರ್ತಾನಲ್ಲ, ಆ ಗಾರ್ಡ್ನನ್ನು ಕ್ಯಾನ್ಸಲ್ ಮಾಡ್ತಾನೆ. ಕ್ಯಾನ್ಸಲ್ ಮಾಡಿದಂಥ ಅದು ಓಡಿ ಹೋಗ್ಬೋದು ಅಂತಕ್ಕಂಥ ವಿಚಾರದಲ್ಲಿ. ಆದರೆ ಏನಾಗುತ್ತೆ, ಬಟ್ ದ ಪ್ರಿಸ್ನರ್ ರೆಫ್ಯೂಸ್ ಟು ರನ್ ಅವೇ. ಆದರೆ ಒಬ್ಬ ಪ್ರಿಸ್ನರ್ ಏನು ಮಾಡ್ತಾನೆ, ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಹಿ ಹ್ಯಾಡ್ ನೌ ವೇರ್ ಟು ಗೋ. ಅವನು ಪ್ರಶ್ನೆ ಮಾಡ್ತಾನೆ, ಎಲ್ಲಿಗೆ ಹೋಗಲಿ. ಹಿ ಹ್ಯಾಡ್ ಸ್ಟಾಪ್ಡ್ ದ ಹ್ಯಾಬಿಟ್ ಆಫ್ ವರ್ಕಿಂಗ್. ಈ ಕೆಲಸ ಮಾಡಿಬಿಟ್ಟು ಭಾಳ ದಿವಸ ಆಯ್ತು ನಾನು. ಒನ್ಸ್ ಅಗೇನ್ ದ ಕಿಂಗ್ ಫೇಸ್ಡ್ ಅ ನ್ಯೂ ಪ್ರಾಬ್ಲಮ್. ಮತ್ತೆ ಇದೊಂದು ಹೊಸ ಸಮಸ್ಯೆ ಆತನಿಗೆ ಎದುರಾಯಿತು. ದೆನ್ ಆ್ಯಸ್ ಸಜೆಸ್ಟೆಡ್ ಬೈ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮತ್ತೆ ಅವನ ಒಂದು ಮಿನಿಸ್ಟರ್ಸ್ಗಳು ಆತನಿಗೆ ಸಲಹೆ ಕೊಡ್ತಾರೆ. ದ ಕಿಂಗ್ ಆರ್ಡರ್ಡ್ ಪೇಮೆಂಟ್ ಆಫ್ 600 francs a year ಆ್ಯಸ್ ಅ ಪೆನ್ಷನ್. ಅವನಿಗೆ ಪೆನ್ಷನ್ ಅಂತ ಕೊಡೋಣ. ಆ್ಯಂಡ್ ಗಾಟ್ ರೀಡ್ ಆಫ್ ದ ಕ್ರಿಮಿನಲ್. ಹೀಗೆ ಅವನನ್ನು ಅಲ್ಲಿ ತಪ್ಪಿಸಿಕೊಡೋದಕ್ಕೆ ಬಿಡೋಣ ಅಂತಕ್ಕಂಥ ವಿಚಾರಕ್ಕೆ ಬರ್ತಾರೆ ಅನ್ನೋದು. ನೆಕ್ಸ್ಟ್ ಕ್ವಶನ್, ವೈ ವಾಸ್ ದ ಕ್ರಿಮಿನಲ್ ರೆಲ್ಯೂಕ್ಟಂಟ್ ಟು ಗೋ ಔಟ್ ಆಫ್ ದ ಪ್ರಿಸನ್. ಯಾಕೆ ಅಲ್ಲಿರ್ತಕ್ಕಂಥ ಕೈದಿ ಯಾಕೆ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಹೊರಗೆ ಹೋಗೋದಕ್ಕೆ ಬೇಡ ಅಂತಿರ್ತಾನೆ ಅಂತೇಳಿ ಈಗ ಹೇಳ್ತಾ ಇದ್ದಾರೆ. ದ ಪ್ರಿಸ್ನರ್ ವಾಸ್ ರೆಲ್ಯೂಕ್ಟಂಟ್ ಟು ಗೋ ಔಟ್ ಆಫ್ ದ ಪ್ರಿಸನ್ ಬಿಕಾಸ್ ಹಿಸ್ ಕ್ಯಾರೆಕ್ಟರ್ ಹ್ಯಾಡ್ ಬಿನ್ ರಿವ್ಯೂಡ್ ಬೈ ದ ಡೆತ್ ಸೆಂಟೆನ್ಸ್. ಆತನ ಒಂದು ಚಾರಿತ್ರ್ಯವನ್ನು ವಧೆ ಮಾಡಲಾಗಿದೆ ಆತನಿಗೆ ಮರಣದಂಡನೆ ಕೊಡೋದ್ರ ಮುಖಾಂತರವಾಗಿ. ಆ್ಯಂಡ್ ಹಿ ಹ್ಯಾಡ್ ನೋವೇರ್ ಟು ಗೋ. ಅವನು ಎಲ್ಲಿಗೆ ಹೋಗಬೇಕು. ಸೆಕೆಂಡ್ಲಿ, ಬೈ ಬೀಯಿಂಗ್ ಇಂಪ್ರಿಸನ್ಡ್ ಆ್ಯಂಡ್ ಗಿವನ್ ಫುಡ್ ಇನ್ ಹಿಸ್ ಸೆಲ್ ಎವ್ರಿ ಡೇ, he had given up working to earn his living
So he had become lazy, therefore he felt hopeless and so refused to go. And the fourth one, how did the criminal lead his life after his release? After he is released from prison, ಯಾವಾಗ ಆತನ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ, the criminal emigrated to the another country and settled just across the frontier. ಆ ದೇಶವನ್ನು ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗಿ ಏನು ಮಾಡ್ತಾನೆ ಅಂತಂದರೆ ಅಲ್ಲಿ ಆತ ವಾಸ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ವಿತ್ ದ ಮನಿ ಹಿ ಹ್ಯಾಡ್ ರಿಸೀವ್ಡ್ ಆ್ಯಸ್ ಆ್ಯನ್ ಎನ್ಯುಟಿ ಇನ್ ಅಡ್ವಾನ್ಸ್, ಈಗಾಗಲೇ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅಡ್ವಾನ್ಸ್ ಎನ್ಯುಟಿಯಿಂದ he bought a bit of land, ಒಂದಿಷ್ಟು ಬಿಟ್ ಲ್ಯಾಂಡ್ನ ಕನ್ಕೋತಾನೆ. ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್ ಆ್ಯಂಡ್ ಲಿವ್ಡ್ ಕಂಫರ್ಟೇಬಲಿ, ಅಲ್ಲಿ ಬದುಕೋದಕ್ಕೆ ಆರಂಭ ಮಾಡ್ತಾನೆ ಅಂತಕ್ಕಂಥದ್ದು. ಇನ್ನು ನಾವು ಸೊ ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ಕಾಂಪ್ರಿಹೆನ್ಷನ್ 3 ಇದೆ. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್. ಹೌ ಡಸ್ ದ ಆಥರ್ ರಿಲೇಟ್ ದಿಸ್ ಸ್ಟೇಟ್ಮೆಂಟ್ ಟು ದ ಆ್ಯಕ್ಷನ್ಸ್ ಆಫ್ ದ ಕಿಂಗ್ ಆಫ್ ಮೊನ್ಯಾಕೋ? ಇಲ್ಲಿ ಒಂದು ಪ್ರೊವರ್ಬನ್ನು ಉಪಯೋಗ ಮಾಡಲಾಗಿದೆ. ಹೌ ಡಸ್ ದ ಆಥರ್ ರಿಲೇಟ್ ದಿಸ್ ಸ್ಟೇಟ್ಮೆಂಟ್ ಟು ದ ಆ್ಯಕ್ಷನ್ಸ್, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ, ಮೊನ್ಯಾಕೋ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ದ ಕಿಂಗ್ ಆಫ್ ಮೊನ್ಯಾಕೋ ಲೈವ್ಡ್ ಟ್ಯಾಕ್ಸಸ್ ಆನ್ ಟೊಬ್ಯಾಕೋ, ವೈನ್, ಸ್ಪಿರಿಟ್. ಹಿ ಆಲ್ಸೋ ಲೈವ್ಡ್ ಆ ಫುಲ್ ಟ್ಯಾಕ್ಸ್, ಇಲ್ಲಿ ಭಾಳಷ್ಟು ತೆರಿಗೆಗಳನ್ನ ತೆಗೆದುಕೊಳ್ತಾ ಇದೆ ಅಂತಕ್ಕಂಥದ್ದು. ದಿಸ್ ವಾಸ್ ದ ಸೋರ್ಸ್ ಆಫ್ ಹಿಸ್ ಇನ್ಕಮ್, ಇದು ಅವರ ಒಂದು ರಾಜ್ಯದ ಆದಾಯವಾಗಿತ್ತು. ಬಟ್ ಆದರೆ ವಿತ್ ದ ರೆವಿನ್ಯೂ ಕಲೆಕ್ಟೆಡ್ ದಿಸ್ ವೇ, ಈ ರೀತಿಯಾಗಿ ರೆವಿನ್ಯೂನ ಕಲೆಕ್ಟ್ ಮಾಡ್ತಕ್ಕಂಥದ್ದು. ದ ಕಿಂಗ್ ಫೌಂಡ್ ಇಟ್ ಡಿಫಿಕಲ್ಟ್ ಟು ಫೀಡ್ ಹೀಸ್ ಕೋಟಿಯರ್ಸ್, ಅಕಸ್ಮಾತಾಗಿ ಈ ರೀತಿಯಾಗಿ ತೆಗೆದುಕೊಳ್ಳದೆ ಹೋದರೆ ಟ್ಯಾಕ್ಸನ್ನು, ಅವರ ಒಂದು ಕೋಟಿಯರ್ಸ್ಗಳನ್ನು, ಆಫೀಸಿಯಲ್ಸ್ಗಳನ್ನು ಅಥವಾ ಇನ್ನುಳಿದ ಎಲ್ಲ ವಿಚಾರಗಳನ್ನ, ಆ ಎಕ್ಸ್ಪೆನ್ಸನ್ನು ಹೇಗೆ ಸರಿದೂಗಿಸೋದು ಅಂತೇಳಿ ರಾಜನಿಗೆ ಗೊತ್ತಿರಲಿಲ್ಲ. ನೋ ಬಡಿ ಕುಡ್ ಲೀವ್ ಅ ಕಿಂಗ್ಸ್ ಲೈಫ್ with a major income as the Prince of Monaco got from the subjects, ಮತ್ತು ಹೆಚ್ಚಿನ ಒಂದು ಇನ್ಕಮನ್ನು ಆತ ತನ್ನ ಒಂದು ಪ್ರಜೆಗಳಿಂದ ಪಡ್ಕೊಳ್ತಾ ಇದ್ದ ಅಂತಕ್ಕಂಥದ್ದು. Therefore, to drive home the truth of this statement, he quotes the proverb, you can't earn stone palaces by honest labor. It only means that if one wants to live beyond his means, ಬರ್ತಕ್ಕಂಥ ಆದಾಯಕ್ಕಿಂತ ಹೆಚ್ಚಿಗೆ ಚೆನ್ನಾಗಿ ಬದುಕಬೇಕಾಗಿದ್ದರೆ ಆನೆಸ್ಟ್ ಲೇಬರ್ ಅಲೋನ್ ಕಾಂಟ್ ಬ್ರಿಡ್ಜ್ ಹೆಮ್, ಇಲ್ಲಿ ಆನೆಸ್ಟ್ ಅಂದರೆ ಪ್ರಾಮಾಣಿಕ ಒಂದು ದಾರಿಯಲ್ಲಿ ನಾವು ಗಳಿಸೋದು ಅಷ್ಟೊಂದು ಸಾಧ್ಯ ಆಗೋದಿಲ್ಲ. ಪ್ರಾಮಾಣಿಕ ದಾರಿಯಿಂದ ಗಳಿಸಿರ್ತಕ್ಕಂಥ ಹಣದಿಂದ ನಾವು ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇನಫ್ ಮನಿ ಫಾರ್ ಹೀಸ್ ಲಕ್ಸುರೀಸ್, ಇಲ್ಲಿ ಐಷಾರಾಮಿ ಜೀವನವನ್ನು ನಾವು ನಡೆಸಬೇಕಾದ್ರೆ ನಮಗೆ ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಟ್ ಇಂಪ್ಲೀಸ್ ದ್ಯಾಟ್, ಈ ರೀತಿಯಾಗಿ ನೀವು ಅನುಸರಿಸ್ಬೋದು, ಈ ರೀತಿಯಾಗಿ ಅದನ್ನು ನೀವು ತಿಳ್ಕೊಬೋದಾಗಿದೆ. has to take resources to earn extra money by some dishonest or unethical means. The King of Monaco also had a source of additional and alternative revenue. He used to receive a large sum of money regularly from the gaming housekeeper, who paid with out of his profits earned from his gaming house. The king knew that the earning one's living by running a gaming house where people risked their money at the roulette table was a dirty business. Yet he had allowed it to run because he needed more money. Also, he knew that collecting tax on tobacco drink was also unethical. But anyhow, he had been doing it for a long time, so he did not mind collecting additional revenue by this dirty business as well. So, here, second question, though the trial and imprisonment of the criminal is depicted in a comic mode in its story, it does give rise to serious questions. What are they? So, 2 Deer tells the story of Monaco. ಈ 2 Deer ಅಂತಕ್ಕಂಥ ಲೆಸನ್ನಲ್ಲಿ ಮೊನಾಕೋ ರಾಜ್ಯದ ಬಗ್ಗೆ ಹೇಳಲಾಗಿದೆ. ಇನ್ ಯುರೋಪ್ ಕಂಟ್ರಿ, the author's intention is to parody of efforts of the modern state to violently restrain crime. ಯಾವ ರೀತಿಯಾಗಿ ಈ ಒಂದು ಮಾಡರ್ನ್ ಒಂದು ರಾಷ್ಟ್ರಗಳಲ್ಲಿ ಕ್ರಿಮಿನಲ್ ನೋಡಲಾಗ್ತಾ ಇದೆ ಅಂಥೇಳಿ. ಮೊನ್ಯಾಕೋ ಹ್ಯಾಡ್ ಅ ಸ್ಮಾಲ್ ಪಾಪ್ಯುಲೇಷನ್, ಮೊನ್ಯಾಕೋ ರಾಜ್ಯವು ಸಣ್ಣ ಜನಸಂಖ್ಯೆಯನ್ನು, ಚಿಕ್ಕ ಜನಸಂಖ್ಯೆಯನ್ನು ಹೊಂದಿದ್ದು. ಅ ಸ್ಮಾಲ್ ಆರ್ಮಿ ವಾಸ್ ರೂಲ್ಡ್ ಬೈ ದ ಕಿಂಗ್ಲೆಟ್, ಮತ್ತು ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಆರ್ಮಿ ಇರತಕ್ಕಂಥ ನೋಡಬಹುದು. ಆ್ಯಂಡ್ ಸಿನ್ಸ್ ಇಟ್ ವಾಸ್ ಅ ವೆರಿ ಸ್ಮಾಲ್ ಕಿಂಗ್ಡಮ್, ಇಟ್ ಹ್ಯಾಡ್
ಮೇಗ್ರೆ ಫೈನಾನ್ಷಿಯಲ್ ರಿಸೋರ್ಸಸ್, ಇದು ಚಿಕ್ಕದಾಗಿರ್ತಕ್ಕಂತಹ ಆರ್ಥಿಕ ಸ್ಥಿತಿಯನ್ನು ಅಥವಾ ಸಂಪನ್ಮೂಲಗಳನ್ನು ಹೊಂದಿದ್ದು. ದ ಪೀಪಲ್ ನ್ಯೂಡ್ ಪೀಸ್ಫುಲಿ ಲೀವ್ಡ್ ಆಗಬೇಕಾಗಿತ್ತದು, ನೋಡಿ ಆಗಿದೆ, ಸಾರಿ, ಪೀಸ್ಫುಲಿ, ಬಟ್ somehow a murder was committed. The criminal was tried as far as the existing rules of the state was finally sentenced to death, but there was neither a guillotine machine nor an executioner in the state. Therefore, the king and ministers made sincere attempts to them for the neighbors, the French government and the King of Italy. After weighing the pros and cons of the incurring the huge expenditure the king gave to of idea getting the criminal executed and changed it to the imprisonment for life. This caused the king 600 francs. When the king reflected over the cost, it struck him that the cost would become a big burden if the criminal lived another 50 years. Again, the king and his ministers met, discussed an issue, and dismissed the guard, believing that the criminal would run away on his own. But the criminal refused to go. Finally, the criminal was offered a small pension and paid 1/3 of the annuity as advance. He left the prison and emerged to the another country. Thus, there is earth-struck humor in the story throughout. The author's intention is to prod and reader with the following serious questions. Why should violence be punished with the violence only? What is the purpose of trying the criminal in a court of law and decreeing punishment? Why are crimes committed and how can they be prevented? What guarantee is there that the truth is revealed when the criminal is tried in a court of law? How can the miscarriage of justice be prevented? How can the court ensure that the convicted criminal is given punishment and commiserate with the crime? What is the role of the government in ensuring that the family of criminal is to put hardships after the execution of the criminal? So, were there other ways of dealing with the criminal discussed in the light of the story? Here is the story. You have to say it. Monaco was a very small kingdom with a small population and small army. Also, its revenue was meagre. Yet the king managed to rule like any other king with the courtiers, judges, and ministers enjoying the luxuries and the privileges of the king. The king managed to enjoy the kingship, utilizing the additional revenue generated from the monopolizing the gambling business. It is highly condemnable that a king should resort to doing the dirty business to enjoy royal comforts. One can only say the king is too self-centered. As regards the murder committed by a criminal, the kingdom did not have either a guillotine machine and executioner. Secondly, the government could not afford to spend even 12,000 francs on borrowing the same from the king of Italy. In such a situation, it is quite preposterous to put to the place of system and inflicting the violence and eliminate violence. So, ಇಲ್ಲಿಯವರೆಗೆ ನಾವು ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ನೋಡಿದ್ದೀವಿ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನಿಮ್ಮ ಒಂದು ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.